जन्माद्यस्य यतोऽन्वयादितरतश्चार्थेष्वभिज्ञस्वराट् ನಿನ್ನೆ ಎಲ್ಲಿಗೆ ಬಂದು ನಿಂತಿತ್ತು? ಅಲ್ಲೇ ಬಿಟ್ಟು ಹೋಗಿದ್ವಿ. ಏನಾಗಿತ್ತು? ಕರ್ದಮನ ಮಡದಿಯಾದ ದೇವಹೂತಿಯಲ್ಲಿ ಹುಟ್ಟಿದ 9 ಜನ ಹೆಣ್ಮಕ್ಳು ಯಾರಿದ್ರೋ ಅವರ ಸಂತತಿಯ ಮುಂದಿನ ಕಥೆಯನ್ನ ಹೇಳ್ತಾ ಇದ್ರು. ಅದರಲ್ಲಿ ಮರೀಚಿಗೆ ಕಲಾ ಅನ್ನೋಳನ್ನು ಕೊಟ್ಟು ಮದುವೆ ಮಾಡಿದ್ರು, ಅತ್ರಿಗೆ ಅನಸೂಯ ಅನ್ನೋಳನ್ನು ಕೊಟ್ಟು ಮದುವೆ ಮಾಡಿದ್ರು. ಆ ಅನಸೂಯೆಗೆ 3 ಜನ ಮಕ್ಕಳು ಹುಟ್ಟಿದ್ರು. ಅದು ಯಾರು ಅಂತ ಅದರ ಬಗ್ಗೆ ತಪಸ್ಸು ಮಾಡಿದ ತೀವ್ರತೆಯ ಪರಿಣಾಮವಾಗಿ ಸೃಷ್ಟಿ ಸ್ಥಿತಿ 3 ಲಯ 3 ಗುಣಗಳಿಂದ ದೇವರನ್ನು ಉಪಾಸನೆ ಮಾಡಿದ್ರು. 3 ಗುಣಗಳ ಶಕ್ತಿ ಒಬ್ಬನೇ ಆದ್ರೂ ಅಧಿಷ್ಠಾನ 3 ಬೇರೆ ಬೇರೆ ಆದ್ರಿಂದ ಆ 3 ಅಧಿಷ್ಠಾನದ ದೇವತೆಗಳು ಕೂಡ ಅವನಿಗೆ ಬ್ರಹ್ಮ ಆತ್ಮೇಶ ಸಂಭವಾನ್, ಚತುರ್ಮುಖ ಸೋಮನಲ್ಲಿ ಕಂಡ, ಪಂಚಮುಖ ದುರ್ವಾಸನಾಗಿ ಬಂದ, ಸಹಸ್ರಮುಖ ದತ್ತಾತ್ರೇಯನಾಗಿ ಬಂದ ಅನ್ನುವ ಈ ಅಂಶವನ್ನ ನಾವು ನಿನ್ನೆ ನೋಡಿದ್ವಿ. ಅದಾದ್ಮೇಲೆ ಈ ಬಗ್ಗೆ ಅಲ್ಲಿ ಪ್ರಶ್ನೆ ಜಿಜ್ಞಾಸೆ ಎಲ್ಲ ಬಂದಾಗ 3 ಮಂದಿಯೂ ಕೂಡ ಅವನೊಂದು ಪ್ರಶ್ನೆ ಮಾಡಿದ. ನಾನು ಕರೆದದ್ದು ಒಬ್ರನ್ನ, ನೀವು 3 ಜನ ಬಂದಿದ್ಯಾಕೆ ಅಂತ ಕೇಳಿದಾಗ ಆ ದೇವತೆಗಳು ಹೇಳ್ತಾರೆ, ಯಥಾಕೃತಸ್ತೆ ಸಂಕಲ್ಪೋ ಭಾವ್ಯಂ ತೇನೈವ ನಾನ್ಯಥಾ ತತ್ಸಂಕಲ್ಪಸ್ಯ ವೈ ಬ್ರಹ್ಮನ್ ಯದ್ವೈಧ್ಯಾಯಸಿ ತೇ ವಯಂ. ನೀನು ಸೃಷ್ಟಿ ಪ್ರತೀಕ, ಸ್ಥಿತಿ ಪ್ರತೀಕ ಮತ್ತು ಲಯ ಪ್ರತೀಕ 3ರಲ್ಲಿಯೂ ಕೂಡ ಇರುವ ಭಗವಂತನನ್ನ ಚಿಂತಿಸಿದೆ. ಶಕ್ತಿ ಆಧಾನವಾಗಿ ಬರುವಾಗ ಅದರ ಆಧಾರವನ್ನು ಹೊತ್ತುಕೊಂಡೇ ಬರುತ್ತೆ ಅನ್ನುವ ಕಾರಣಕ್ಕಾಗಿ ತ್ರಿಮೂರ್ತಿಗಳಲ್ಲಿ ಪರಮಾತ್ಮ ತತ್ವ ಒಬ್ಬನೇ ಆದ್ರು ಆ ಮೂರ್ತಿಗಳಲ್ಲಿ ನಾವು ಇಬ್ಬರು ಪ್ರತ್ಯೇಕವಾಗಿ ಭಗವಂತನ ಆಣತಿಯಂತೆ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ, ಚತುರ್ಮುಖನಲ್ಲಿ ಭಗವಂತನೇ ಬ್ರಹ್ಮನಾಗಿ, ಪಂಚಮುಖನಾದ ರುದ್ರದೇವನಲ್ಲಿ ತಾನೇ ರುದ್ರನಾಗಿ ಬಂದದ್ದನ್ನ ನಿನಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ನಾವು ಹುಟ್ಟಿ ಬಂದ್ವಿ ಅಂತ ಅದರ ವಿವರವನ್ನ ಕೊಟ್ಟರು. ಅದರಲ್ಲಿ ನೇರವಾದ ಅಂಶಭೂತನಾದವನು ನಾನು. ಅಥಾಸ್ಮದಂಶ ಸಂಭೂತಾ ತೇ ಆತ್ಮಜ ಲೋಕ ವಿಶ್ರುತಾ. ನೇರ ಸ್ವರೂಪಾಂಶದಿಂದ ನಾನು ಬಂದಿದ್ದೇನೆ. ನನ್ನ ಇಬ್ಬರು ಭಿನ್ನಾಂಶಗಳಾಗಿ ಚತುರ್ಮುಖ ಮತ್ತು ಪಂಚಮುಖರನ್ನ ಕರೆತಂದಿದ್ದೇನೆ. ಇವರು ನಿನಗೆ ಮಕ್ಕಳಾಗಿರುವುದಕ್ಕೆ ಇದೇ ಮುಖ್ಯ ಕಾರಣ ಅಂತ ಹೀಗೆ ಹೇಳಿದಾಗ ಅವನನ್ನ ಪೂಜೆ ಮಾಡ್ತಾರೆ 3 ಹುಡುಗರನ್ನು, 3 ಮಕ್ಕಳನ್ನು ಕೂಡ. ಯಾಕಂದ್ರೆ ಮಕ್ಕಳು ಅಂತ ತುಂಬಾ ಅವರನ್ನ ತಲೆಗೆ ತಗೊಂಡು ಮಕ್ಕಳೇ ಬನ್ನಿ ಅಂತ ಕರ್ಕೊಂಡು ಹೋಗ್ಲಿಲ್ಲ, ಎಚ್ಚರ ಇತ್ತು ಅವರಿಗೆ. ಇವರು 3 ಜನನು ಕೂಡ ಲೋಕ ವಿಶ್ರುತರು ಅಂತ. ಹಾಗಾಗಿ ಅವರಿಗೆ ಆತಿಥ್ಯವನ್ನ ಮಾಡಿದ್ರು. ಪೂಜೆ ಪಡೆದ ನಂತರ ಹೊರಟು ಹೋದ್ರು. ಮೂಲ ರೂಪದಿಂದ ಹೊರಟು ಹೋದ್ರು. ಅವತಾರ ರೂಪದಿಂದ ಬಂದಿರುವ 3 ಮಕ್ಕಳು ಕೂಡ ಆ ಮನೆಯಲ್ಲೇ ಅವನಿಗೆ ಅತ್ಯಂತ ಹತ್ತಿರದ
ಬಂಧುಗಳಂತೆ ಸೇವೆಯನ್ನು ಮಾಡುವಲ್ಲಿ ತೊಡಗಿದ್ರು. ಮಕ್ಕಳೆಲ್ಲ ಅತ್ಯಂತ ಆತ್ಮೀಯರಾಗಿ ಬೆಳೆದ್ರು. ದುರ್ವಾಸ ತಪಸ್ವಿಯಂತೆ ಮಂತ್ರಾರ್ಥ ದರ್ಶನಗಳನ್ನು ಮಾಡಿಕೊಂಡು ಮುಂದುವರೆದ. ದತ್ತಾತ್ರೇಯ ಆನ್ವೀಕ್ಷಿಕೆ ಮೊದಲಾದ ವಿದ್ಯೆಗಳನ್ನು ಉಪದೇಶ ಮಾಡುತ್ತಾ ಮುಂದುವರಿದ. ಚಂದ್ರ ತನ್ನ ಲೋಕದ ಯಥಾಸ್ಥಿತವಾದ ಕೆಲಸ, ಸಸ್ಯಗಳಲ್ಲಿ ರಸ ತುಂಬಿಸುವ ಅಥವಾ ಸಾಧನೆಗೆ ಬೇಕಾದ ಬೆಳಕನ್ನು ಚೆಲ್ಲುವ ಕೆಲಸದಲ್ಲಿ ಮುಂದುವರೆದ. ಶ್ರದ್ಧಾ ಮುಂದಿನ ಮಗಳು ಶ್ರದ್ಧಾ ಅಂತ. ಶ್ರದ್ಧಾ ತ್ವಂಗಿರಸ ಪತ್ನಿ ತತಸ್ರೋ ಸೂತ ಕನ್ಯಕಾ. ಅಂಗಿರಸಿಗೆ ಶ್ರದ್ಧಾ ಅನ್ನುವಂತಹ ದೇವಹೂತಿಯ ಮಗಳನ್ನ ಮದುವೆ ಮಾಡಿಕೊಟ್ರೆ ಅಲ್ಲಿ 4 ಜನ ಹೆಣ್ಣು ಮಕ್ಕಳನ್ನ ಅವನು ಪಡೆದ. ಪಿನೀವಾಲಿ, ಕುಹು, ರಾಕ, ಅನುಮತಿ. ಈ ರಾಕ ಮತ್ತೆ ಕುಹು ಇದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದೇವತೆಗಳು ಮುಖ್ಯವಾಗಿ. ಈ ಉಳಿದ ಇಬ್ರು ಕೂಡ ಪಿನಿವಾಲಿ, ಅನುಮತಿಯು ಕೂಡ ಅದರ ಅರ್ಧ ಭಾಗದ ಹಿಂದಿನ ದೇವತೆಗಳು. ಆದ್ರೆ ಇವರು 4 ಜನರು ಕಾಲಕ್ಕೆ ಸಂಬಂಧಪಟ್ಟಂತೆ ಚತುರ್ದಶಿಯ ಕೊನೆಯ ಭಾಗ ಹುಣ್ಣಿಮೆ ಅಥವಾ ಚತುರ್ದಶಿಯ ಕೊನೆಯ ಭಾಗ ಅಮಾವಾಸ್ಯೆ. ಈ ರೀತಿಯಾದ 4 ಹೆಣ್ಣು ಮಕ್ಕಳು ಅಮಾವಾಸ್ಯೆ ಅಭಿಮಾನಿನಿ ಕುಹು, ಚತುರ್ದಶಿ ಅಭಿಮಾನಿನಿ ಸಿನಿವಾಲಿ, ಶುಕ್ಲ ಪಕ್ಷದ ಚತುರ್ದಶಿ ಅಭಿಮಾನಿನಿ ಅನುಮತಿ, ಶುಕ್ಲ ಪಕ್ಷದ ಹುಣ್ಣಿಮೆಯ ಅಭಿಮಾನಿನಿ ರಾಕ. ರಾಕ ಅಂತ ಪೂರ್ಣ ಚಂದ್ರಕ್ಕೆ ಹೆಸರು. ಪೂರ್ಣ ಇಡೀ ಚಂದ್ರವನ್ನ ರಾಕ ಅಂತ ಕರೀತಾರೆ. ಅಂದ್ರೆ ಚಂದ್ರೋದಯ ಆಗಿ ಚಂದ್ರಾಸ್ತದ ಮಧ್ಯದ 1-2 ಗಂಟೆ ಇದೆಯಲ್ವಾ, ಅದು ವಿಶೇಷವಾದ ರಾಕಾಚಂದ್ರ ಅಂತ ಲೆಕ್ಕ. ರಾಕ ಅಂತಂದ್ರೆ ಚಂದ್ರನ ಪೂರ್ಣವಾದ ಕಿರಣಗಳಿಂದ ಲೋಕಕ್ಕೆ ಉಪಕಾರವಾಗುವ ಸಮಯ. ಆ ಹೊತ್ತು ಯಾರು ಬಿಟ್ಟ ಕಂಗಳಿಂದ ಚಂದ್ರನನ್ನ ದಿಟ್ಟಿಸ್ತಾರೋ ಅವರಿಗೆ ಕಣ್ಣಿನ ದೋಷಗಳು ಏನಿದ್ರು ಕೂಡ ಅದು ಪರಿಹಾರ ಆಗತ್ತೆ ಅನ್ನೋದು ಹುಣ್ಣಿಮೆಯ ಚಂದ್ರನ ದರ್ಶನದಿಂದ ಆಗುವ ಲಾಭ. ತತ್ಪುತ್ರ ಅಪರಾವಾಸ್ತಾಂ ಖ್ಯಾತೌ ಸ್ವಾರೋಚಿಷಾಂತರೇ. ಇನ್ನಿಬ್ರು ಮಕ್ಕಳು ಸ್ವಾರೋಚಿಷ ಮನ್ವಂತರದಲ್ಲಿ ಅಂದ್ರೆ ಸ್ವಯಂಭುವ ಮನ್ವಂತರದ ನಂತರದ 2ನೇ ಮನ್ವಂತರದಲ್ಲಿ ಇಬ್ರು ಮಕ್ಕಳು ಅಂಗಿರಸಿಗೆ ಹುಟ್ಟುತ್ತಾರೆ. ಒಬ್ಬ ಉಚತ್ಯ, ಇನ್ನೊಬ್ಬ ಬೃಹಸ್ಪತಿ. ಉಚತ್ಯೋ ಭಗವಾನ್ ಸಾಕ್ಷಾತ್ ಬ್ರಹ್ಮಿಷ್ಟಸ್ಯ ಬೃಹಸ್ಪತಿ. ಬೃಹಸ್ಪತಿ ಆಚಾರ್ಯರು ಮತ್ತು ಅದು ದೇವಗುರು ಅಂತ ಅವರನ್ನ ಕರೀತಾರೆ. ಮುಂದಿನವನು ಪುಲಸ್ತ್ಯ. ಪುಲಸ್ತ್ಯನಿಗೆ ಹವಿರ್ಭುಕ್ ಅಂತ ಅವಳ ಹೆಸರು. ಹವಿರ್ಭುಕ್ ಅನ್ನುವಂತವಳ ಮಗಳಲ್ಲಿ ಅಗಸ್ತ್ಯ ಅನ್ನುವಂತಹ ಮಗನನ್ನ ಪುಲಸ್ತ್ಯ ಪಡೀತಾನೆ. ಇನ್ನು ವಿಶ್ರವಸ್ಸು ಅಂತ ಮತ್ತೊಬ್ಬ ಋಷಿ, ಅವನಿಗೆ ಇಳಬಿಳ ಅನ್ನುವವಳಲ್ಲಿ ಯಕ್ಷಪತಿಯಾದಂತಹ ಗಂಧರ್ವ ಹುಟ್ಟಿ ಬರ್ತಾನೆ. ಇಳಿಬಿಳ ಅಂತ ಹೆಸರು. ಕುಬೇರನಿಗೆ ಐಲಬಿಳಿ ಅಂತ ಹೆಸರು. ಅದಕ್ಕೋಸ್ಕರ ಯಾವ್ದೋ ತೊಗಲಿ ಬೇಳಿ ಇದಾಗಿದೆ ಅಲ್ವಾ. ಯಕ್ಷಪತಿಯಾದಂತಹ ಕುಬೇರ ಈ ವಿಶ್ರವಸ್ನ ಮಗ. ಅದರಿಂದಾಗಿ ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ಅಂತ ಅವನನ್ನು ಕರೆಯುವಾಗ ರಾಜರಾಜ, ಮಹಾರಾಜ, ಐಲಬಿಳ, ಕುಬೇರ, ವೈಶ್ರವಣ ಅನ್ನುವ ಈ ಶಬ್ದದಿಂದ ಕರೀತಾರೆ. ಅವನಿಗೆ ಇನ್ನೊಬ್ಳು ಹೆಂಡತಿ ಇದ್ಲು. ಆ ಹೆಂಡತಿಯಲ್ಲಿ ರಾವಣ, ಕುಂಭಕರ್ಣ, ಶೂರ್ಪಣಖ, ವಿಭೀಷಣ, ಕೈಕಸಿಯಲ್ಲಿ ಈ 4 ಜನ ಹುಟ್ಟಿ ಬರ್ತಾರೆ. ಎಲ್ರೂ ಅಂದ್ರೆ ಒಂದೇ ತಂದೆ. ತಾಯಿಯರಿಬ್ರು ಬೇರೆ. ಕುಬೇರನಿಗೆ ತಾಯಿ ಬೇರೆ, ರಾವಣನಿಗೆ ತಾಯಿ ಬೇರೆ. ಇನ್ನು ಪುಲಹ ಅಂತ ಮತ್ತೊಬ್ಬ, ಅವನಿಗೆ ಹೆಂಡತಿ ಗತಿ ಅಂತ, ಹೆಂಡತಿಯೇ ಗತಿ ಅವನಿಗೆ. ಸ್ತ್ರೀನಸೂತ ಸತಿ ಮಹಾನ್. 3 ಮಕ್ಕಳನ್ನ ಅಸೂತ ಹೆತ್ತನು. ಕರ್ಮಶ್ರೇಷ್ಠ, ವರಿಯಾನ್, ಸಹಿಷ್ಣು ಅಂತ 3 ಜನ ಮಕ್ಕಳು. ಇನ್ನು ಕ್ರತು ಅನ್ನುವನಿಗೆ ಕ್ರಿಯಾ ಅನ್ನುವವಳನ್ನ ಮದುವೆ ಮಾಡಿಕೊಟ್ರು. ಅಲ್ಲಿ 60,000 ಜನ ವಾಲಕಿಲ್ಯರು ಅಂತ ಲೋಕದಲ್ಲಿ ಧರ್ಮ ಉಳಿಯುವುದಕ್ಕಾಗಿ, ಲೋಕದಲ್ಲಿ ಗಾಯತ್ರಿ ಆದಿ ಉಪದೇಶಗಳು ನಡೆದದ್ದನ್ನ ಮುಂದುವರಿಸ್ಲಿಕ್ಕೋಸ್ಕರ ಹುಟ್ಟಿ ಬಂದ್ರು. ಅವರ ಹೆಸರು ವಾಲಕಿಲ್ಯರು ಅಂತ. ಅವರು ಹೆಬ್ಬೆರಳಿನ ಗಾತ್ರದವರು.
ಲೋಕದಲ್ಲಿ ಉಳಿದವರೆಲ್ಲ ಎಷ್ಟು ಎತ್ತರ ಇರ್ತಾರೋ ಆ ಕಾಲದಲ್ಲಿ ಅವರ ಹೆಬ್ಬೆರಳಿನಷ್ಟೇ ಗಾತ್ರ ಇರುತ್ತೆ. ಗಲಿವರನ ಆ ಸೈನ್ಯ ಇದ್ದ ಹಾಗೆ, ಇಲ್ಲಿ ಇಷ್ಟಿಷ್ಟೇ ಸೈನ್ಯ, ಸಣ್ಣ ಶರೀರದವರು. ಅವರು ಸಂಧ್ಯಾ ಕಾಲಕ್ಕೆ ಸರಿಯಾಗಿ, ನಾವೆಲ್ಲ ಕಾಲಕ್ಕೆ ಸರಿಯಾಗಿ ಸೂರ್ಯನಿಗೆ ನಮಸ್ಕಾರ ಮಾಡಲ್ಲ ಅಂತ ಗೊತ್ತು. ಅದಕ್ಕೆ ದೇವರು ಸೂರ್ಯನಿಗೆ ರಕ್ಷಣೆಗೆ ಅಂತ ಒಂದು ಬೇರೆ ವ್ಯವಸ್ಥೆ ಮಾಡುತ್ತಾನೆ. ಆ ಸಂಧ್ಯಾಕಾಲದ ಮಂತ್ರೋಚ್ಚಾರಣೆಯಿಂದ ಮಂದೇಹ ಅನ್ನುವ ರಾಕ್ಷಸರಿಂದ ಸೂರ್ಯನಿಗಾಗುವ ತೊಂದರೆಯನ್ನ ಈ ಅಸ್ತ್ರದಿಂದ, ಗಾಯತ್ರಿಯ ಅಸ್ತ್ರದಿಂದ ಅಥವಾ ಸೂರ್ಯ ನಮಸ್ಕಾರದ ಪ್ರಾರ್ಥನೆಯ ಅಸ್ತ್ರದಿಂದ ಸಂಹಾರ ಮಾಡಬೇಕಾದದ್ದು ಅಂತ ನಮ್ಮ ಪ್ರಾರ್ಥನೆಗೆ ಒಂದು ಅರ್ಥವನ್ನ ಕಲ್ಪಿಸಿದ್ದಾರೆ. ಆದ್ರೆ ನಾವು ಸೂರ್ಯವಂಶದವರು ತರ ಸೂರ್ಯ ಎದ್ದ ಮೇಲೆನೆ ಹೇಳುವುದಾದ್ರಿಂದ ಸೂರ್ಯ ಎದ್ದು ಬರುವಷ್ಟರಲ್ಲಿ ಸೂರ್ಯನಿಗೆ ತೊಂದರೆಗಿಂದ್ರೆ ಆಗುದೆಲ್ಲ ಮುಗಿದು ಹೋದ್ರೆ ಇವ್ರು ಯಾರು ಉಪಯೋಗಕ್ಕಿಲ್ಲ ಅಂತ ದೇವರೇ ಒಂದು ಪ್ರತ್ಯೇಕ ವ್ಯವಸ್ಥೆ ಮಾಡಿ ವಾಲಕಿಲ್ಲರನ್ನ ಜೋಡಿಸಿಟ್ಟು ಬಿಟ್ಟ. ನೀವು ಟೈಮಿಗೆ ಕರೆಕ್ಟ್ ಆಗಿ ಮಾಡಿ, ಇವ್ರು ಮಾಡಿದ್ರೆ ಇವ್ರಿಗೆ ಪುಣ್ಯ, ಬಿಟ್ರೆ ಅವ್ರಿಗೆ ದೋಷ ಅಂತ ಹೇಳಿ ಸೂರ್ಯನ ಉಪಾಸನೆಯ ಕ್ರಮವನ್ನ ಜೋಡಿಸಿದ್ರು ವಾಲಕಿಲ್ಯನ ಜೊತೆಗೆ. ಕೊನೆಯವಳು ಊರ್ಜಾ ಅಂತ, ಅವಳನ್ನ ವಸಿಷ್ಠನಿಗೆ ಮದುವೆ ಮಾಡಿಕೊಟ್ರು. ಅಲ್ಲಿ ಅವನಿಗೆ 7 ಜನ ಮಕ್ಕಳು ಹುಟ್ಟುತ್ತಾರೆ. ಚಿತ್ರಕೇತು ಮೊದಲಾದರು. ಚಿತ್ರಕೇತು, ಸುರೋಚಿಹಿ, ವಿರಜಃ, ಮಿತ್ರ ಏವಚ, ಉದ್ಧನೋ ವಸುಭೃತ್ಯಶ್ಚ, ದ್ಯುಮಾನ್, ಇದು 7 ಜನ. ಆಮೇಲೆ ಶಕ್ತ್ಯಾದಯ ಅಪರೇ, ಶಕ್ತಿ ಮೊದಲಾದ 100 ಜನ ಮಕ್ಕಳನ್ನ ಅರುಂಧತಿ ಅನ್ನುವವಳಲ್ಲಿ ವಸಿಷ್ಠರು ಮಕ್ಕಳನ್ನಾಗಿ ಪಡೀತಾರೆ. ವಸಿಷ್ಠರ ಮೊದಲ ಹೆಂಡತಿ ಊರ್ಜಾ, ಅದರಲ್ಲಿ 7 ಜನ ಋಷಿಗಳು ಹುಟ್ಟಿದ್ರು. ಅರುಂಧತಿ ತನ್ನೋಳು ಮತ್ತೊಬ್ಳು ಹೆಂಡತಿ, ಆ ಹೆಂಡತಿಯಲ್ಲಿ 100 ಜನ ಶಕ್ತಿಯಾದಿ ಮಕ್ಕಳು ಅಲ್ಲಿ ಹುಟ್ಟಿ ಬರ್ತಾರೆ. ಶಾಂತಿ ಸ್ವಕರ್ವಣ ಪತ್ನಿ, ಕೊನೆಯವಳು ಶಾಂತಿ, ಅಥರ್ವ ಅನ್ನುವ ಋಷಿಯ ಪತ್ನಿ. ಅವನು ಧೃತವ್ರತ ಅನ್ನುವ ಮಗನನ್ನ ಪಡಿತಾಳೆ. ಇಲ್ಲಿಂದ ಭೃಗುವಿನ ವಂಶ ಇನ್ನು ಒಂದು ಉಳಿಯಿತು, ನಾನು ಇದು ಕೊನೆಯದ್ದು ಅಂತ ಹೇಳಿದೆ. ಇದರ ನಂತರ ಒಬ್ಬ ಭೃಗು ಅಂತ ಬರ್ತಾನೆ. ಭೃಗುವಿಗೆ ಖ್ಯಾತಿ ಅನ್ನುವ ಮಗಳನ್ನ ಮದುವೆ ಮಾಡಿ ಕೊಡ್ತಾನೆ. ಆ ಖ್ಯಾತಿಯಲ್ಲಿ ಸ್ವತಃ ಲಕ್ಷ್ಮಿಯೇ ಮಗಳಾಗಿ ಹುಟ್ಟಿ ಬರ್ತಾಳೆ. ದುರ್ಗಾರೂಪ, ಲಕ್ಷ್ಮಿಯ ದುರ್ಗಾರೂಪವನ್ನೇ ಅವಳು ಮಗಳಾಗಿ ಪಡೀತಾಳೆ. ಭೃಗುಖ್ಯಾತ್ಯಾಂ ಮಹಾಭಾಗ ಪತ್ನ್ಯಾಂ ಪುತ್ರಾನಜೀಜರತ್, ಧಾತ ವಿಧಾತ ಅಂತ ಇಬ್ಬರು. ಇನ್ನೊಂದು ಶ್ರೀಹಿ, ಅಥವಾ ಅವಳನ್ನ ವೈಷ್ಣವಿ ಅಂತ ಕರೀತಾರೆ, ಭಾರ್ಗವಿ ಅಂತ ಕರೀತಾರೆ. ಭಾರ್ಗವಿ ವೈಷ್ಣವಿ ಅಂತ ಭೃಗುವಿನ ಮಗಳು. ಆ ಮಗಳು ನಾರಾಯಣನ ಮಡದಿಯೇ ಆಗಿ ಹುಟ್ಟಿ ಬಂದವಳು. ಇದರ ನಂತರ ಮೇರುವಿಗೆ ಆ ಇಬ್ಬರು ಮಕ್ಕಳನ್ನ, ಅಯತಿ ಮತ್ತು ನಿಯತಿ, ಆಯತಿ ಮತ್ತು ನಿಯತಿ ಅನ್ನುವ 2 ಮಕ್ಕಳನ್ನ ಮೇರು ತನ್ನ ಮಕ್ಕಳಿಗೆ ತಂದುಕೊಂಡು, ತನ್ನ ಮಗಳಂದಿರಿಗೆ ತಂದುಕೊಂಡು ಅಲ್ಲಿ ಇಬ್ರು ಹುಟ್ಟುತ್ತಾರೆ. ಒಬ್ಬ ಮೃಕಂಡು, ಇನ್ನೊಬ್ಬ ಪ್ರಾಣ. ಈ ಮೃಕಂಡು ಯಾರು ಅಂದ್ರೆ ಮಾರ್ಕಂಡೇಯನ ಅಪ್ಪ. ಪ್ರಾಣನಿಗೆ ವೇದಶಿರಾಹ ಅನ್ನುವ ಮಗ ಹುಟ್ಟುತ್ತಾನೆ. ಆ ವೇದಶಿರಸ್ಸಿಗೆ ಶುಕ್ರಾಚಾರ್ಯರು ಮಗನಾಗಿ ಹುಟ್ಟುತ್ತಾರೆ. ಕವಿಷ್ಠ ಭಾರ್ಗವೋ ಯಸ್ಯ ಭಗವಾನ್ ಉಶನಾಸುತಃ, ಉಶನಸ್ ಅಂತ ಅವನ ಹೆಸರು. ಶುಕ್ರಾಚಾರ್ಯರಿಗೆ ಕವಿ ಅಂತ ಹೆಸರಿದೆ, ಉಶನಸ್ ಅಂತ ಹೆಸರಿದ್ರೆ, ಶುಕ್ರಾಚಾರ್ಯ ಅಂತ ಕರೀತಾರೆ, ಭಾರ್ಗವ ಅಂತಾನು ಕರೀತಾರೆ, ಅಂದ್ರೆ ಭೃಗುವಿನ ವಂಶದವನು ಅನ್ನುವ ಕಾರಣಕ್ಕಾಗಿ. ಹೀಗೆ 9 ಮುನಿಗಳು ಕರ್ದಮ ಪ್ರಜಾಪತಿಯ 9 ಹೆಂಡತಿಯರ ಸಹಾಯದಿಂದ ಕರ್ದಮನ ದೌಹಿತ್ರ ಪರಂಪರೆಯನ್ನ, ದೌಹಿತ್ರ ಪರಂಪರೆ ಅಂದ್ರೆ ಮಗಳ ಮಕ್ಕಳು, ಕಪಿಲ ಮಹರ್ಷಿಯ ಸಂತತಿ ಬೇರೆ, ಮಗಳ ಮಕ್ಕಳಾಗಿ ಇಷ್ಟು ಜನ ಲೋಕದಲ್ಲಿ ತುಂಬಾ ದೊಡ್ಡದಾದ ತಪಸ್ವಿಗಳ ಪಡೆಯನ್ನೇ, ಸಾಧಕರ ದೊಡ್ಡ ಸಮೂಹವನ್ನೇ ಲೋಕ ಅನುಭವಿಸ್ಲಿಕ್ಕೆ ಶುರುವಾಯಿತು. ಶೃಣ್ವತ ಶ್ರದ್ಧದಾನಸ್ಯ, ಈ ಕಥೆಯನ್ನ, ಈ ಕರ್ದಮನ 9 ಜನ ಮಕ್ಕಳನ್ನ ಯಾರಿಗೆ ಮದುವೆ ಮಾಡಿ ಕೊಟ್ರು, ಯಾರಿಂದ ಏನೇನು ಸಂತತಿ ವೃದ್ಧಿ ಆಯಿತು, ಇದರಿಂದ ದೌಹಿತ್ರ ಪರಂಪರೆ ಎಷ್ಟು ಮುಖ್ಯವಾದದ್ದು ಅನ್ನೋದನ್ನ ಯಾರು ಅನುಸಂಧಾನ ಮಾಡುತ್ತಾನೋ ಅವನ ಪಾಪ ಸದ್ಯಹರಹ, ಅವನ ಪಾಪ ತಕ್ಷಣದಲ್ಲೇ ಪರಿಹಾರ ಆಗುತ್ತೆ. ಸದ್ಯ ಅಲ್ಲ, ಕನ್ನಡದ ಸದ್ಯ ಅಲ್ಲ, ಸಂಸ್ಕೃತದಲ್ಲಿ ಸದ್ಯ ಅಂದ್ರೆ ಕೂಡ್ಲೆ ಅಂತ ಅರ್ಥ. ನಮ್ದು ಸದ್ಯ ಬರ್ಲಿಲ್ಲ, ನಾವು ಸದ್ಯ ಅಂದ್ರೆ ಹಬ್ಬ ಅನ್ನುವ ಅರ್ಥದಲ್ಲಿ, ಅಥವಾ ಕೆಲಸ ನಡೆಯದೇ ಇದ್ದಾಗ, ಅಥವಾ ಆಗಬೇಕಾದದ್ದು ಆಯ್ತು ಸದ್ಯ ಬಂದ್ಬಿಟ್ಟ, ಇಲ್ಲ ಅಂದ್ರೆ ಏನ್ ಕಷ್ಟ ಇತ್ತು ಅಂತ ಅನ್ನೋ ಅರ್ಥದಲ್ಲಿ ನಾವು ಬಳಸ್ತೇವೆ. ಆ ಅರ್ಥ ಅಲ್ಲ ಇಲ್ಲಿ. ಪ್ರಸೂತಿ ಮಾನವೀಂ ದಕ್ಷ ಉಪಯೇಮೇ ಯಜಾತ್ಮಜ, ಕೊನೆಯವಳು ಪ್ರಸೂತಿ. ಆಕೂತಿ ಆಯ್ತು, ದೇವಹೂತಿ ಆಯ್ತು. ಪ್ರಸೂತಿಯನ್ನ ದಕ್ಷ ಮದುವೆ ಆಗ್ತಾನೆ. ಈ ದಕ್ಷ ಯಾರು ಅಂತ ಅನ್ನೋದು ಮತ್ತೆ ಮುಂದೆ ಒಂದು ಕಥೆಯಲ್ಲಿ ಬರುತ್ತೆ. ಮೊದಲನೇ ಸಲ, ಒಂದ್ಸಲದ್ದು ಸೃಷ್ಟಿಯಲ್ಲಿ
ಆ ಚತುರ್ಮುಖನ ಮಗನಾಗಿ ಹುಟ್ಟಿದವನು ದಕ್ಷ. ಆದ್ರೆ ಮತ್ತೆ ಕಂಡು ಋಷಿಯ ಆ ಹೆಂಡತಿಯಲ್ಲಿ ಇವನು ಹುಟ್ಟಿ ಬರ್ತಾನೆ. ಅವಳ ಹೆಸರು ಪ್ರಮ್ಲೋಚ ಅಂತ. ಆ ಪ್ರಮ್ಲೋಚ ಅಪ್ಸರ ಸ್ತ್ರೀ ಹೆದರಿ ಓಡಿ ಹೋಗ್ತಾಳೆ ಅವನ ಶಾಪಕ್ಕೆ ಬೆದರಿ. ಅವಳ ಬೆವರಿನಿಂದ ಗಿಡಗಳ ಮೈಯ ಮೇಲೆ ಕಲೆ ಕಲೆಯಾಗಿ ತುಂಡು ತುಂಡಾಗಿ ಬಿಂದು ಬಿಂದುವಾಗಿ ಬಿದ್ದಿರ್ತಾನೆ. ಆ ಶರೀರವನ್ನ ಸಂಗ್ರಹ ಮಾಡಿ ಚಂದ್ರ ಅದಕ್ಕೊಂದು ರೂಪ ಕೊಟ್ಟು ದಕ್ಷನಾಗಿ ಅವನನ್ನ ಪರಿಣಾಮ ಮಾಡ್ತಾನೆ. ಈ ಚಂದ್ರ ಮುಂದೆ ಒಬ್ಬ ಋಷಿಗೆ ಮದುವೆ ಮಾಡಿ ಕೊಡ್ತಾನೆ. ಆ ಪ್ರಚೇತಸರು ಅಂತ 10 ಜನ, ಪ್ರಾಚೇತಸರು ಅಂತ 10 ಜನ. ಅವರು ಜಗತ್ತೇ ಕಾಡಿನಿಂದ ಆವೃತ ಆಗಿದೆ ಅಂತ ಇಡೀ ಕಾಡು ತಪಸ್ಸಿಗೆ ಹೋಗ್ತಾರೆ. ವಾಪಸ್ ಬರುವಾಗ ಊರೇ ಇಲ್ಲ. ಎಲ್ಲ ಮನೆಗಳ ಮೇಲೆ ಮರ ಬೆಳೆದು ಬಿಟ್ಟಿದೆ. ದೇವಸ್ಥಾನಗಳು, ಮನೆಗಳು, ತೋಡು, ಗದ್ದೆ, ಅಂಗಳಗಳು, ಆಟದ ಮೈದಾನಗಳು ಯಾವುದೂ ಇಲ್ಲ. ಸಿಟ್ಟು ಬರುತ್ತೆ ಅವರಿಗೆ. ಜನಗಳು ಎಲ್ಲಿ ವಾಸ ಮಾಡಬೇಕು, ಹೇಗ್ ವಾಸ ಮಾಡಬೇಕು ಅಂತ ಇಡೀ ಕಾಡನ್ನು ಸುಡ್ಲಿಕ್ಕೆ ಹೋಗ್ತಾರೆ. ಸ್ವಲ್ಪ ಸುಡ್ತಾರೆ ಕೂಡ. ಆಗ ಚಂದ್ರ ಬಂದು ಹೇಳ್ತಾನೆ, ನಿಮ್ಗೆ ಅಧಿಕಾರ ನಡೆಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗವನ್ನ ಅನುಕೂಲ ಮಾಡಿಕೊಳ್ಳಿ, ಆದ್ರೆ ಎಲ್ಲ ಕಾಡು ಸುಡಬೇಡಿ. ನಿಂಗೊಂದು ಸಮಾಧಾನಕ್ಕೆ ಕಾಡಿನ ಮಗನನ್ನೇ, ಅಂದ್ರೆ ಕಾಡಿನ ಮೈಯಿಂದ ಬೆವತ ರಸವನ್ನೇ ಹೀರಿ ಈ ಹುಡುಗಿಯನ್ನ ಮದುವೆ ಮಾಡಿ ಕೊಡ್ತಾರೆ ದಕ್ಷನಿಗೆ. ಅದು ಯಾರು, ಪ್ರಚೇತಸರಿಗೆ. ಅಲ್ಲಿ ದಕ್ಷ ಹುಟ್ಟಿ ಬರ್ತಾನೆ. ಆ ದಕ್ಷನಿಗೆ 2 ಬಾರಿ ಹುಟ್ಟು ಬಂತು. ಇಲ್ಲಿ ಮೊದಲನೇ ಹುಟ್ಟಿನ ಕಥೆಯನ್ನು ಹೇಳ್ತಾ ಇದ್ದಾರೆ, ಸ್ವಾರೋಚಿಷ ಮನ್ವಂತರದ್ದು. ಇದು ಮತ್ತೆ ಮುಂದೆ ಮತ್ತೊಂದು ಮನ್ವಂತರದಲ್ಲಿ ನಡೆಯುವ ಕಥೆ. ತಸ್ಯಾಂ ಸಸರ್ಜತು ಹಿತೃ ಷೋಡಶಾಮಲಲೋಚನಾ. ಇಲ್ಲಿ 16 ಜನ ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ತ್ರಯೋದಶ ಧರ್ಮಾಯ. ಈ ಕಥೆಯನ್ನು ಕೇಳುವಾಗ ಸ್ವಲ್ಪ ಗಮನ ಇಟ್ಕೊಳ್ಳಿ. ಯಾಕೆಂದ್ರೆ ಇದೇ ದಕ್ಷನಿಗೆ 50 ಜನ ಮಕ್ಕಳಾದಾಗ 13 ಜನರನ್ನ ಕಶ್ಯಪನಿಗೆ ಕೊಟ್ಟು 10 ಧರ್ಮನಿಗೆ ಕೊಟ್ಟ ಅಂತ ಬರುತ್ತೆ ಕಥೆ. ಆದ್ರೆ ಇದು ಮೊದಲ ಮನ್ವಂತರದ ಕಥೆಯಲ್ಲಿ ಅವನಿಗೆ, ದಕ್ಷನಿಗೆ 16 ಜನ ಮಕ್ಕಳು ಹುಟ್ಟುದು. ಇದು ಪ್ರತಿ ಮನ್ವಂತರದಲ್ಲಿ ಮತ್ತೊಮ್ಮೆ ಹುಟ್ಟಾದಾಗ ಮಕ್ಕಳ ಸಂಖ್ಯೆ ಚೂರಾಚೀಚೆ ಆಗುತ್ತೆ. ತತ್ವದ ಉದ್ದೇಶದಿಂದ, ತತ್ವ ಬದಲಾಗತ್ತೆ ಅಂದಾಗ ಅಥವಾ ಪ್ರಯೋಗಗಳು ಬದಲಾಗತ್ತೆ ಅಂದಾಗ ಅವರಿಗೆ ಹುಟ್ಟಿದ ಮಕ್ಕಳ ಸಂಖ್ಯೆಯಲ್ಲೂ ವ್ಯತ್ಯಾಸ ಕಾಣುತ್ತೆ. ರಿಪೀಟೆಡ್ಲಿ ಹುಟ್ಟಿ ಬರ್ತಾರೆ ದಕ್ಷ ಮೊದಲಾದವರೆಲ್ಲ. ಅದರಿಂದಾಗಿ ಇಲ್ಲಿ ತ್ರಯೋದಶಾತ್ ಧರ್ಮಾಯ ತಥೈಕಾಂ ಅಗ್ನೈ. 16 ಮಕ್ಕಳಲ್ಲಿ 13 ಜನರನ್ನ ಧರ್ಮನಿಗೆ, ಒಬ್ಬನನ್ನ ಅಗ್ನಿಗೆ, ಪಿತೃಗಳಿಗೆ ಸ್ವಧಾ ಪಿತೃಭ್ಯ ಏಕಾಂ, ಭವಾಯ ಏಕಾಂ. ಭವ ಅಂದ್ರೆ ರುದ್ರದೇವ, ರುದ್ರದೇವನಿಗೆ ಸತಿ ಅನ್ನೋಳನ್ನ ಮದುವೆ ಮಾಡಿ ಕೊಡ್ತಾನೆ. ಹೀಗೆ 16 ಮಕ್ಕಳಲ್ಲಿ 13 ಧರ್ಮ, ಒಬ್ಬ ಅಗ್ನಿ, ಒಬ್ಬ ಪಿತೃಗಳು, ಮತ್ತೊಂದು ರುದ್ರದೇವ. ಹೀಗೆ 16 ಮಕ್ಕಳ ವಿವಾಹ ಮಾಡಿಕೊಟ್ಟು ದಕ್ಷ ನನ್ನ ರಿಟೈರ್ಮೆಂಟ್ ಡೇಟಿಗೆ ನನ್ನ ಕೆಲಸ ಎಲ್ಲ ಮುಗಿಯಿತು ಅಂತ ಆನಂದ ಪಡ್ತಾ ಇರ್ತಾನೆ. ಇದರ ನಂತರ ಧರ್ಮನಿಗೆ 13 ಜನ ಹೆಂಡತಿಯರು ಯಾರ್ಯಾರು ಅಂತ ಉಲ್ಲೇಖ ಮಾಡ್ತಾರೆ. ಶ್ರದ್ಧಾ, ಮೈತ್ರಿ, ದಯಾ, ಶಾಂತಿ, ತುಷ್ಟಿ, ಪುಷ್ಟಿ, ಕ್ರಿಯಾ, ಉನ್ನತಿ, ಬುದ್ಧಿ, ಮೇಧಾ, ತಿತಿಕ್ಷಾ, ಹ್ರೀಹಿ, ಮೂರ್ತಿ. ಧರ್ಮಸ್ಯ ಪತ್ನಯ. ಇವರಿಷ್ಟು ಜನ ಧರ್ಮನ ಹೆಂಡತಿಯರು. ಇದೆಲ್ಲ ಲಿಟರಲಿ ನಾವು ಹೆಂಡತಿಯರು ಅಂತ ತಗೊಳ್ಳೋದಲ್ಲ, ಇದೆಲ್ಲ ತತ್ವಗಳು. ಧರ್ಮದ ಜೊತೆಗೆ ಇಷ್ಟು ಇದ್ರೆ ಏನಾಗುತ್ತೆ. ತುಂಬಾ ಸುಂದರವಾದ ಕಥೆ ಇದು, 2D ಸಿನಿಮಾ ತರ. ಹೆಂಡತಿಯರಾಗಿ ಅವ್ರು ಏನೇನು ಸಾಧಿಸಿದ್ರು ಅನ್ನೋದೊಂದು ಹೇಳ್ತಾರೆ. ಇದನ್ನ ಒಂದು ಗುಣವಾಗಿ ತೆಗೆದುಕೊಂಡಾಗ ಧರ್ಮದ ಜೊತೆಗೆ ಶ್ರದ್ಧೆ ಇದ್ರೆ ಏನಾಗುತ್ತೆ, ಧರ್ಮದ ಜೊತೆಗೆ ಮೈತ್ರಿ ಇದ್ರೆ ಏನಾಗುತ್ತೆ, ಧರ್ಮದ ಜೊತೆಗೆ ದಯೆ ಇದ್ರೆ ಏನಾಗುತ್ತೆ, ಇದೆಲ್ಲವನ್ನು ಸೇರಿಸಿ ಈ ಕಥೆ ಮುಂದುವರೆದಿದೆ. ಶ್ರದ್ಧಾ ಸೂತ ಶುಭಂ ಧರ್ಮ, ಶ್ರದ್ಧಾ ಸೂತ ಶುಭಂ ಮೈತ್ರಿ. ಶ್ರದ್ಧಾ ಧರ್ಮನಿಗೆ ಮದುವೆ ಆದದ್ರಿಂದ ಶುಭಂ ಅಸೂತ. ಯಾವಾಗ ಶ್ರದ್ಧೆ ಧರ್ಮದ ಜೊತೆಗೆ ಸೇರುತ್ತೋ ಆಗ ಎಲ್ಲವೂ ಮಂಗಳಮಯ. ಶುಭಂ ಅಸೂತ. ಮೈತ್ರಿ ಪ್ರಸಾದಂ. ಧರ್ಮದ ಜೊತೆಗೆ ಮೈತ್ರಿ ಇದ್ರೆ ಪ್ರಸನ್ನತೆ. ಪ್ರಸಾದ ಅಂದ್ರೆ ಪ್ರಸನ್ನತೆ, ಸಂತೋಷ. ಅದರ ಜೊತೆಗೆ ಒಳ್ಳೆಯ ಗೆಳೆತನ ಇದ್ರೆ ಧರ್ಮದ ಜೊತೆಗೆ ಮೈತ್ರಿ ಪ್ರಸಾದಂ ಅಸೂತ. ದಯಾ ಅಭಯಂ. ಯಾವಾಗ್ಲೂ ಇನ್ನೊಬ್ಬರಿಗೆ ನಾವು ಅನುಕೂಲಕರವಾಗಿ ಬದುಕಿದ್ರೆ ನಮಗೂ ಸಹಾಯ ಸಿಕ್ಕೇ ಸಿಗತ್ತೆ ಅನ್ನುವ ನಿರ್ಭಯತೆ ನಮ್ಮನ್ನ ಆವರಿಸಿಕೊಳ್ಳುತ್ತೆ. ಭಯ ಇಲ್ಲದಂತೆ ಬದುಕ್ಲಿಕ್ಕೆ ಸಾಧ್ಯ ಆಗುತ್ತೆ.
ಎಲ್ಲಿ ದಯೆ ಇಲ್ವೋ ಅಲ್ಲಿ ಭಯ ಜಾಸ್ತಿ. ದಯೆ ಇದ್ದಲ್ಲಿ ಅಭಯ ಅನ್ನು ತನ್ನಿಂದ ತಾನೇ ಹುಟ್ಟತ್ತೆ. ಶಾಂತಿ ಧರ್ಮದ ಜೊತೆಗೆ ಶಾಂತಿ ಇದ್ರೆ ಅದು ಸುಖಂ. ಶಾಂತಿ ಸುಖಂ. ತುಷ್ಟಿ ಮುದಂ. ತೃಪ್ತಿ ಇದ್ರೆ ಮುತ್ ಅಂದ್ರೆ ಒಂದು ಸಹಜವಾದ ಖುಷಿ, ಒಳಗಿನಿಂದ ಆನಂದ. ಮುತ್. ಸ್ಮಯ. ಪುಷ್ಟಿ ಸ್ಮಯಂ ಅಸೂಯತ. ಈ ಪುಷ್ಟಿಯನ್ನ ಮದುವೆ ಆದ್ರಿಂದ ಈ ಸ್ಮಯ ಅಂತ ಅನ್ನೋದು ನಗು ಹೌದು, ಆದ್ರೆ ಅದರ ಜೊತೆಗೆ ಸ್ವಲ್ಪ ಅದರಲ್ಲೊಂದು ಏನಂತಾರೆ, ಅದು ಅಹಂಕಾರದ ಬೇರದು, ಚಿಕ್ಕ ಬೇರು. ಪುಷ್ಟಿ ಬಂದ ತಕ್ಷಣ ಎಲ್ಲ ಆಯ್ತು ಆರಾಮ್, ಇನ್ಯಾರು ನಮ್ಮನ್ನು ತಡೆಯೋರು ಅನ್ನೋ ತರದ್ದು. ಅದು ಒಂಥರ ಬಾರ್ಡರ್ ಅಲ್ಲಿ ಇರುತ್ತೆ. ಈ ಕಡೆಯಿಂದ ಬಂದ್ರೆ ಗುಣ ಆಗುತ್ತೆ, ಬಾರ್ಡರ್ ಇಂದ ಒಳಗ್ ಬಂದ್ರೆ ಅದು ಗುಣ ಆಗುತ್ತೆ, ಬಾರ್ಡರ್ ಇಂದ ಚೂರು ಹೊರಗೆ ಹೋದ್ರೆ ದುರ್ಗುಣ ಆಗ್ಬಿಡುತ್ತೆ. ಅಂತಹ ಸ್ಮಯವನ್ನ ಪುಷ್ಟಿ ಹೆಚ್ಚಿತು. ಕ್ರಿಯಾ, ಧರ್ಮದ ಜೊತೆಗೆ ಚಟುವಟಿಕೆ ಇದ್ರೆ ಉನ್ನತಿ. ಕ್ರಿಯಾ ಉನ್ನತಿ. ಬುದ್ಧಿ ಮೇಧಾ. ಮೇಧೆಯಿಂದ ಬುದ್ಧಿ ಹುಟ್ಟಿತು. ಆಮೇಲೆ ಸಾರಿ ನಾನು ತಪ್ಪು ಹೇಳಿದೆ. ಕ್ರಿಯಾ ಯೋಗಂ. ಕ್ರಿಯಾ ಯೋಗ. ಕ್ರಿಯೆ ಕೆಲಸ ಮಾಡ್ತಾ ಇದ್ರೇನೆ ಅಪಾರ್ಚುನಿಟೀಸ್ಗಳು ಓಪನ್ ಆಗ್ತವೆ. ನಾವು ಚಟುವಟಿಕೆ ಮಾಡದೆ ಬಸ್ ಸ್ಟ್ಯಾಂಡ್ ಅಲ್ಲೇ ನಿದ್ದೆ ಮಾಡಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲೇ ಉಳಿದು ಬಿಡ್ತೇವೆ. ಕನಿಷ್ಠ ಪಕ್ಷ ಬಸ್ ಅಲ್ಲಿ ನಿದ್ದೆ ಮಾಡಿದ್ರೆ ಊರಿಗಾದ್ರೂ ಹೋಗ್ತೇವೆ. ಇಷ್ಟು ಕ್ರಿಯೆ ತೋರಿಸಿದ್ರೆ, ಏನಾದ್ರೂ ಹಠ ಮಾಡಿ ಸಾಧನೆ ಮಾಡಿ ಎಷ್ಟು ಕಷ್ಟ ಆದ್ರೂ ಸರಿ ಅಂತ ಒಂದು ಕ್ರಿಯೆ ಬಸ್ಸಲ್ಲಿ ಹೋಗಿ ಕೂಡುವಷ್ಟು ಮಾಡಿದ್ರೆ, ಎಚ್ಚರ ಆಗುವ ತನಕ ದಾರಿ ಏನು ಅಂತ ಗೊತ್ತಾಗದೇ ಇದ್ರು, ಮಧ್ಯದಲ್ಲಿ ಯಾರು ಎಬ್ಬಿಸಿದ್ರು, ಬ್ಯಾಗೆ ತಗೊಂಡು ಹೋಗಿದ್ರು, ಏಳುವಾಗ ಊರಲ್ಲಂತೂ ಇರ್ತಾನೆ. ಏನು ಯಾವುದೋ ಊರಿಗೆ ಹೋದ್ರನ ಕನಿಷ್ಠ ಪಕ್ಷ ಆ ಊರಲ್ಲಂತೂ ಇರ್ಲಿಲ್ಲಲ್ಲ. ಬೇರೆ ಊರಾಗಿ ಅಲ್ಲ, ಹತ್ತಬೇಕಾದ್ ಬಸ್ ಹತ್ತಬೇಕು. ಕ್ರಿಯೆ ಅಂತಂದ್ರೆ ತಿಳಿದು ಕ್ರಿಯೆ ಮಾಡುದಲ್ವಾ. ಯಾವುದೋ ಬಸ್ ಹತ್ತುದಾ? ಹತ್ತಬೇಕಾದ ಬಸ್ ಹತ್ತಬೇಕು. ಏನೇನು ಅಲ್ಲಲ್ಲ, ಈಗ ಎಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಾನೆ, ಜೋರ್ ನಿದ್ದೆ ಬರ್ತಾ ಇರುತ್ತೆ ಅವನಿಗೆ. ಅವನು ನಿದ್ದೆ ಬರುತ್ತೆ, ಬಸ್ ಹತ್ಲಿಕ್ಕೆಲ್ಲ ಸಮಯ ಇಲ್ಲ ಅಂತ ಅಲ್ಲೇ ಪ್ಲಾಟ್ಫಾರ್ಮ್ ಅಲ್ಲಿ ಮಲ್ಕೊಂಡ್ಬಿಟ್ರೆ ಅಲ್ಲೇ ಇಡೀ ದಿವಸ ಆದ್ರೂ ಅಲ್ಲೇ ಇರ್ತಾನೆ. ಅದೇ ನಿದ್ದೆ ಬಂದ್ರು ಸ್ವಲ್ಪ ಕಣ್ಣು ಬಿಟ್ಟು ಏನೋ ಮಾಡಿ ಅವನ ಹತ್ತಬೇಕಾದ ಊರಿನ ಬಸ್ ಹತ್ತಿ ಎಲ್ಲೋ ಒಂದು ಕೂತು ಬಿಟ್ಟ ಅಂದ್ರೆ ನಿದ್ದೆಯೂ ಆಗುತ್ತೆ, ಊರಿಗೂ ಸೇರ್ತಾನೆ. ಹೋದ್ರೆ ಸ್ವಲ್ಪ ಹಿಂದೆ ಮತ್ತೆ ಬರ್ಬೇಕಾಗತ್ತೆ, ಅಷ್ಟೇ ಎಚ್ಚರ ಆಗ್ಲೇಬೇಕು. ನೀವು ಬಸ್ಸಲ್ಲಿ ಹೋದಾಗ ನಿದ್ದೆ ಮಾಡಬೇಡಿ ಆಯ್ತಾ. ಕ್ರಿಯೆ ಯೋಗವನ್ನ ತಂದು ಕೊಡುತ್ತೆ. ಚಟುವಟಿಕೆ ಇದ್ರೆ ಕನಿಷ್ಠ ಪಕ್ಷ ಒಂದಿಷ್ಟು ಒಳ್ಳೆಯದನ್ನ, ಮುಂದಿನ ಪ್ರಕ್ರಿಯೆಯನ್ನ ಅವ್ರು ಅನುಭವಿಸ್ಲಿಕ್ಕೆ ಯೋಗ ಸಿಗುತ್ತೆ. ಇನ್ನು ಉನ್ನತಿಯನ್ನ ಮದುವೆ ಆದದ್ರಿಂದ ದರ್ಪ. ಉನ್ನತಿಯಿಂದ ಎತ್ತರಕ್ಕೆ ಏರುವುದು ಅಂತ ಬಂದಾಗ ಅದು ದರ್ಪವನ್ನ ಹೇರುತ್ತೆ. ಧರ್ಮವೇ ದರ್ಪಕ್ಕೂ ಕಾರಣವಾಗುತ್ತೆ. ನಮ್ಗೆ ನಾನಿಷ್ಟು ಜಪ ಮಾಡ್ತೇನೆ, ಇಷ್ಟು ದಾನ ಮಾಡ್ತೇನೆ, ಇಷ್ಟು ದೇವಸ್ಥಾನ ಕಟ್ತಿದ್ದೇನೆ, ಇಷ್ಟು ದೇವಸ್ಥಾನದ ನಿರ್ವಹಣೆ ನಾನೊಬ್ನೇ ಮಾಡ್ತೇನೆ, ಇಷ್ಟು ಜನರಿಗೆ ದರ್ಶನಕ್ಕೆ ನಾನೇ ಕರ್ಕೊಂಡು ಹೋಗ್ತೇನೆ ಅಂತೆಲ್ಲ ಯಾವಾಗ ಆ ಧರ್ಮದ ಜೊತೆಗೆ ಒಂಚೂರು ಜನರ ಸಹಕಾರದಿಂದ ಉನ್ನತಿ ಬರುತ್ತೋ ಆವಾಗ ಅದು ದರ್ಪಕ್ಕೆ ಕಾರಣವಾಗುತ್ತೆ. ಕೊನೆಯದ್ದು ಹೀಗೆ ಬುದ್ಧಿ ಕೊನೆಯೋಳು. ಆ ಬುದ್ಧಿಯನ್ನ ಧರ್ಮ ಮದುವೆ ಆದ್ರಿಂದ ಅರ್ಥಮಸೂಯತ. ಬುದ್ಧಿ ಪ್ರಯೋಜನವನ್ನ, ಧರ್ಮಕ್ಕೆ ಬುದ್ಧಿಯ ಸಂಪರ್ಕ ಆದ್ರೆ ಒಳ್ಳೆ ಪ್ರಯೋಜನ ಆಗತ್ತೆ, ಒಳ್ಳೆಯ ಸತ್ಕರ್ಮಗಳಾಗುವುದರಿಂದ ಲಾಭ ಉಂಟಾಗತ್ತೆ ಅನ್ನೋದನ್ನ ಬುದ್ಧಿ ಅಸೂಯತ. ಕೊನೆಗೆ ಮೇಧಾ ಧರ್ಮದ ಜೊತೆಗೆ ಸೇರಿದಾಗ ಸ್ಮೃತಿ. ಮೇಧಾ ಸ್ಮೃತಿಂ ಅಜಾಯತ. ಸ್ಮೃತಿ ಅಂದ್ರೆ ನೆನಪು, ಮೇಧಾಶಕ್ತಿ ಅಂದ್ರೆ ಅದೇ ಅಲ್ವಾ, ಧಾರಣೆ ಮಾಡುವ ಶಕ್ತಿ. ಧಾರಣೆ ಆದ್ರೆ ನೆನ್ಪುಳಿಯುತ್ತೆ, ಧಾರಣೆ ಆಗದಿದ್ರೆ ನೆನ್ಪು ಹೆಂಗ್ ಉಳಿಯತ್ತೆ. ತಿತಿಕ್ಷಾ ಕ್ಷೇಮಂ.
ಸಹನೆ ಇದೆಯಲ್ವಾ, ಅದು ಕ್ಷೇಮಕ್ಕೆ ಕಾರಣ ಆಗುತ್ತೆ. ಆಗಲೇ ಗಪ್ ಅಂತ ಎದುರು ವಾಪಸ್ ಉತ್ತರ ಕೊಟ್ಟು ಬಿಟ್ರೆ ಅವನು ವಾಪಸ್ ಉತ್ತರ ಕೊಡ್ಲಿಕ್ಕೆ ಮತ್ತೊಂದು ಕೆಟ್ಟ ಮಾತಾಡ್ತಾನೆ, ಅದು ಮುಗಿಯುವುದೇ ಇಲ್ಲ. ಅವ್ರು ಏನ್ ಮಾತಾಡಿದ್ರೆ ಆ ಕ್ಷಣಕ್ಕೆ ಸುಮ್ಮನಾಗ್ಬಿಟ್ರೆ ಕೆಲಸ ಮುಗಿಯತ್ತೆ. ನಮ್ಗೆ ಹೋಗ್ಬೇಕಾಗಿ ಸೇರ್ಬೇಕಾದ ಆ ವಸ್ತುವಿನ ಲಾಭ ಆದ್ಮೇಲೆ ಅದನ್ನ ಮತ್ತೆ ನೋಡೋಣ, ಯೋಚನೆ ಮಾಡೋಣ. ಈ ಜಗಳ ಆಡ್ತಾ ಇದ್ರೆ ನ್ಯಾಯಬೆಲೆ ಅಂಗಡಿ ಮುಂದೆ ಕೂತ್ಕೊಂಡು ಇಬ್ರು ಜಗಳ ಆಡ್ತಾ ಇರೋದು, ಅವನು ಬೀಗ ಹಾಕೊಂಡು ಹೋಗ್ತಾನೆ, ನಿಮ್ದೆಲ್ಲ ಜಗಳ ಆದ್ಮೇಲೆ ಬರ್ತೇನೆ ನಾನು. ಆದ್ರಿಂದಾಗಿ ತಿತಿಕ್ಷಾ ಕ್ಷೇಮಂ, ಪ್ರೀಹಿ ಬೇಡವಾದ ಕೆಲಸಕ್ಕೆ ಪಡುವ ನಾಚಿಕೆ, ಅದು ಪ್ರಶ್ರಯಂ. ಆ ನಾಚಿಕೆಯಿಂದ ಪ್ರಶ್ರಯ ಅಂದ್ರೆ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿ ನಡೆಯುವಂತಹ ಗುಣ, ಇನ್ನೊಬ್ಬರನ್ನ ಆಶ್ರಯಿಸುವ ಗುಣ, ಇನ್ನೊಬ್ಬರಿಗೆ ಹಾನಿ ಮಾಡದಂತೆ ಬದುಕಬೇಕನ್ನುವ ಗುಣ ಅವನಲ್ಲಿ ಉಳಿಯುತ್ತೆ. ಮೂರ್ತಿ, ಕೊನೆಯವಳು ಮೂರ್ತಿ. ಮೂರ್ತಿ ಇಬ್ಬರನ್ನ ಪಡಿತಾಳು. ಸ್ವತಃ 4 ಜನ, ಇಲ್ಲಿ ಇಬ್ಬರನ್ನು ಮಾತ್ರ ಉಲ್ಲೇಖ ಮಾಡ್ತಾರೆ. ಹರಿ, ಕೃಷ್ಣ, ನರ, ನಾರಾಯಣ ಅಂತ 4 ಜನ ದೇವರದ್ದೇ ರೂಪ. ನಾರಾಯಣನದ್ದೇ ಹರಿ, ಕೃಷ್ಣ, ನರ, ನಾರಾಯಣ. ಅದರಲ್ಲಿ ನರ ಶೇಷನಿಂದ ಕೂಡಿದ ಭಗವಂತನ ನರಾವೇಶ. ಇನ್ನೊಂದು ನಾರಾಯಣ. ಇವತ್ತಿಗೂ ನಾವು ಬದರಿಗೆ ಹೋದ್ರೆ ಅಲ್ಲಿ ನರನಾರಾಯಣ ಅಂತ 2 ಪರ್ವತ ಇದೆ. ಆ ಪರ್ವತಕ್ಕೇನೆ ಪೂಜೆ ಮಾಡುದು. ಒಳಗೆ ಅಲ್ಲಿ ಪ್ರತಿಮೆ ಇದ್ರೂ ಕೂಡ ನೈವೇದ್ಯಕ್ಕೆ ಆರತಿಗೆ ತಗೊಂಡ್ ಬಂದ್ರೆ ಫಸ್ಟ್ ಅವರು ಪರ್ವತಕ್ಕೆ ಪೂಜೆ ಮಾಡಿ ಆಮೇಲೆ ಪ್ರತಿಮೆ ಪೂಜೆ ಮಾಡ್ತಾರೆ. ಅಂದ್ರೆ ಪ್ರತಿಮೆಯ ಪ್ರಧಾನ ಸ್ಥಾನ ಇರುವುದು ನರನಾರಾಯಣ ಪರ್ವತದಲ್ಲೇ. ಅದೇ ಮುಖ್ಯವಾದ ಆರಾಧ್ಯ ಸ್ಥಾನ ಅಂತ. ಭಾರತದ ರಕ್ಷಣೆಗೋಸ್ಕರ ಇರುವಂತಹ ನರನಾರಾಯಣ ರೂಪ ಇಬ್ಬರು ಋಷಿಗಳಾಗಿ ಮೂರ್ತಿಯಲ್ಲಿ ಧರ್ಮನಿಗೆ ಹುಟ್ಟಿ ಬರ್ತಾರೆ. ಧರ್ಮಕ್ಕೆ ಮೂರ್ತ ರೂಪ ಸಿಕ್ಕಿದಾಗ ದೇವರೇ ಬರ್ತಾನೆ ಅಂತ ಅರ್ಥ. ನಾವು ಸುಮ್ನೆ ಅದನ್ನು ಆಚರಣೆ ಮಾಡಬೇಕು ಅಂತ ಆಗೋದು ಬೇರೆ, ಧರ್ಮದ ಸ್ವರೂಪವೇ ಅನ್ನುವಂತೆ ನಾವು ಅದನ್ನ ನಮ್ಮ ಆತ್ಮಸಾತ್ ಮಾಡ್ಕೊಳ್ಳೋದು ಅಂತ ಹೇಳ್ತೇವಲ್ಲ. ಧರ್ಮರಾಜ ಹೇಳ್ತಾನೆ, ಧರ್ಮ ಯಾಕೆ ಮಾಡ್ತೀನಿ, ನಿನ್ಗೆ ಕೈ ಬಿಡ್ತಲ್ಲ, ಕೈ ಕೊಡ್ತಲ್ವ ಧರ್ಮ, ನಿನಗೆ ಕಾಡಿಗೆ ಬರುವ ಹಾಗಾಯ್ತು. ನಾನು ಧರ್ಮ ನನ್ಗೆ ಏನೋ ಉಪಕಾರ ಮಾಡುತ್ತೆ ಅಂತ ಮಾಡುದಲ್ಲ, ಧರ್ಮ ಮಾಡುದು ಅಂದ್ರೆ ನನ್ಗೆ ಇಷ್ಟ, ಅದಕ್ಕೋಸ್ಕರ ಮಾಡ್ತೇನೆ. ಅದು ನನಗೆ ಲಾಭ ಕೊಟ್ರು ನಷ್ಟ ಕೊಟ್ರು ಧರ್ಮ ಮಾಡುದನ್ನ ನಾನು ಬಿಡಲ್ಲ, ಅದು ನನ್ನ ಸ್ವಭಾವ ಅಂತ ಉಪಾಸನೆ ಮಾಡಿದ್ದರ ಫಲವಾಗಿ ಕೃಷ್ಣನೇ ಅವರ ಪಕ್ಷದಲ್ಲಿ ನಿಂತು ಅವರನ್ನು ಗೆಲ್ಲಿಸಿ ಕೊಟ್ಟ. ಇದು ಮೂರ್ತ ರೂಪವಾಗಿ ಧರ್ಮವನ್ನ ಉಪಾಸನೆ ಮಾಡಿದ್ದರ ಫಲ ಅಂತ ಹೇಳಿ. ಸಂಬಂಧಪಟ್ಟ ಶ್ಲೋಕ ಹೇಳ್ತೀರಿ ಅಂತ ಮೊದಲಿಂದು ಪಾಠದಲ್ಲಿ ಹೇಳಿದ್ದೆ. ಈ 4ನೇ ಸ್ಕಂಧ ಮುಗಿದು 5ನೇ ಸ್ಕಂಧ ಬರುವಾಗ ಬರುತ್ತೆ. ನಿಮ್ಗೆ ಎಷ್ಟು ನೆನಪಿದೆ ಅಂತ ನೋಡ್ತಿದ್ದೆ, ನೆನಪಿದೆ. 5ನೇ ಸ್ಕಂದದಲ್ಲಿ ಮತ್ತೊಮ್ಮೆ ಕೇಳಿ ಹೇಳ್ತಾರೆ. ಹೀಗೆ ಇಷ್ಟು ಜನ ಹುಟ್ಟಿದ ನಂತರ ಇಡೀ ವಿಶ್ವಕ್ಕೆ ಋಷಿ ಪರಂಪರೆ ಅಂತ ಹೇಗಿರ್ಬೇಕು, ಇಂದ್ರಿಯ ನಿಗ್ರಹದ ಸಾಧನೆ ಹೇಗಾಗಬೇಕು ಅನ್ನೋದನ್ನ ನರನಾರಾಯಣರು ತಮ್ಮ ತಪಸ್ಸಿನಿಂದ ತೋರಿಸಿದ್ರು. ಅವರಿಬ್ರು ಹುಟ್ಟಿದಾಗ ಜಗತ್ತಿನ ಎಲ್ಲರ ಮನಸ್ಸು ಕೂಡ ವಿಕಸಿತವಾಯ್ತಂತೆ. ದಿಕ್ಕು ಅರಳಿತು, ಗಾಳಿ ಬೀಸಿತು, ನದಿ ಹರಿಯಿತು, ಸಮುದ್ರ ಉಕ್ಕೇರಿತು, ಪ್ರತಿಯೊಂದರಲ್ಲೂ ಪ್ರಸನ್ನತೆ ಅಂತ ಅನ್ನೋದು ಎದ್ದು ಕಾಣಿಸಿತು ಅನ್ನೋದನ್ನ ಪ್ರಕೃತಿ ಅನುಭವಿಸಿದ ರೀತಿ. ಪ್ರಕೃತಿ ಅಂದ್ರೆ ಹೆಂಡತಿ ಅಲ್ವಾ, ಹೆಂಡತಿ ಆದವಳಿಗೆ ಗಂಡ ಬಂದಾಗ ಒಂದು ಆನಂದ ಆಗುತ್ತೆ. ಅವಳು ಹೇಗೆ ಆನಂದ ತೋರಿಸ್ಬೇಕು, ನದಿ ಭೋರ್ ಅಂತ ಹರಿಯತ್ತೆ, ಸಮುದ್ರ ಉಕ್ಕೇರಿ ಹರಿಯತ್ತೆ, ಮರಗಳು ಜೋರಾಗಿ ಗಾಳಿ ಬೀಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತವೆ. ಇದು ಪ್ರಕೃತಿಯ ವೈಭವವನ್ನ ನರನಾರಾಯಣರ ಉತ್ಪತ್ತಿಯಾದಾಗ ಎಲ್ಲವೂ ಕೂಡ ತಮ್ಮ ಸಂಭ್ರಮವನ್ನ ಅಭಿವ್ಯಕ್ತಿಪಡಿಸಿದವು. ನೃತ್ಯಂತಿಕ ಸ್ತ್ರೀಯೋ ದೇವ್ಯ ಖ್ಯಾತೀತ್ ಪರಮ ಮಂಗಳಂ, ದೇವಾ ಬ್ರಹ್ಮಾದಯ ಸರ್ವೇ ಉಪತಸ್ತುರಭಿಷ್ಟವೈ. ಅವನನ್ನ ಸ್ತೋತ್ರ ಮಾಡಿದ್ರು ದೇವತೆಗಳು, ಚತುರ್ಮುಖಾದಿಗಳೆಲ್ಲರೂ ಕೂಡ, ಚತುರ್ಮುಖ, ಪಂಚಮುಖ ಮೊದಲಾದ ಎಲ್ಲ ದೇವತೆಗಳು ಕೂಡ, ಅದರ ಜೊತೆಗೆ ದೇವತಾ ಸ್ತ್ರೀಯರು, ಗಂಧರ್ವರು, ಗಂಧರ್ವರ ಪತ್ನಿಯರು, ಇವರೆಲ್ಲರೂ ಕೂಡ ಕೆಲವರು ಹಾಡಿದ್ರು, ಕೆಲವರು ವಾದ್ಯ ಊದಿದ್ರು, ಕೆಲವರು ಬಡಿದ್ರು, ಕೆಲವರು ಕುಣಿದ್ರು. ಅಂತೂ ಅದೊಂದು ಸಂಭ್ರಮ. ದೇವರ ಅವತಾರ ಇಳಿದು ಬರುವಿಕೆ ಅಂತ ಅನ್ನೋದು ಭೂಮಿಗೊಂದು ಸಂಭ್ರಮ. ಆ ಸಂಭ್ರಮದಲ್ಲಿ ಎಲ್ಲರೂ ಸೇರಿದ್ರು. ದೇವತೆಗಳು ಅವನನ್ನ ಸ್ತೋತ್ರ ಮಾಡಿದ್ರು. ಚತುರ್ಮುಖನ ಯಾರು ನರನಾರಾಯಣರನ್ನ ಸ್ತೋತ್ರ ಮಾಡಿದ್ರು. ಏನು ಸ್ತೋತ್ರ ಮಾಡಿದ್ರು ಅನ್ನೋದನ್ನ ನಾಳೆಯ ಪಾಠದಲ್ಲಿ ಅನುಸಂಧಾನ ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ
ತಸ್ಮೈ ಸುಭದ್ರಸ್ಯ ನಮಃ. ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಂ ಭವೇತ್. ಅಧರ್ಮಸ್ಯ ಪರಾಭವಃ ತದ್ಧಾರಣಾತ್ ಪ್ರವೃತ್ತಾಃ ವಯಾರ್ಯಸ್ಯಾಮಿ. ರಾಮ್ ರಾಮ್. ಸುನೀತಾ ಸುನೀತಾ ಬೇಗ ಫಸ್ಟ್ ಅದನ್ನ ಹೇಳ್ಬಿಡೋಣ ಅಂತ. ಮತ್ ಮರ್ತೋಗುತ್ತೆ ಅಂತ ಹಾಗೆ. ನೀರ್ ಬಂತಾ? ಮತ್ತೀಗ ಹೇಗೆ? ಮಳೆ ನೀರನ್ನು ಸಂಗ್ರಹಿಸಿ ಇಟ್ಟಿದ್ದೀರಾ? ಮೋಡದ ಹತ್ರ ಡೈರೆಕ್ಟ್ ನಿಮ್ ಬಾವಿ ಒಳಗೆ ಬೀಳಿಕ್ಕೆ ಹೇಳಿದಿರಾ? ಸರಿ 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 ಆಯ್ತು. ಎಲ್ರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ಯೋಗದ ದಿನಾಚರಣೆ ಶುಭಾಶಯ, ಸಂಗೀತದ ದಿನಾಚರಣೆ ಶುಭಾಶಯ. ಚೆನ್ನಾಗಿ ಹಾಡಿ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಿ ಕನಸಲ್ಲಿ. ಸರಿ, ರಾಮ್ ರಾಮ್.